ಗುರುವರಿಯರ ಪಾದಾರವಿಂದಗಳನ್ನು ನಮಿಸ್ತಾ ಕ್ಷೇತ್ರದ ಅಧಿದೇವತೆ ವನದುರ್ಗೆ ಮತ್ತು ಗ್ರಾಮಾಧಿದೇವತೆ ದಿಕ್ಪಾಲಕರನ್ನು ಸ್ಮರಿಸ್ತಾ ಅವರಿಗೆ ನಮಸ್ಕಾರವನ್ನು ಮಾಡ್ತಾ ಇವತ್ತು ಬೆಳಗ್ಗಿನಿಂದ ಭಕ್ತಿಯಿಂದ ದೇವಿಯನ್ನು ಆರಾಧಿಸಿ ಆ ದೇವಿಯ ಅನುಗ್ರಹ ಆಶೀರ್ವಾದವನ್ನು ಗ್ರಹಣ ಮಾಡಿದ ನಿಮ್ಮೆಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡ್ತಾ ಎಲ್ಲ ಹಿರಿಯರು ಮತ್ತು ಕಾರ್ಯಕ್ರಮದ ಸಂಘಟಕರು ಜೊತೆಗೆ ನಮ್ಮ ಗ್ರಾಮ ಮುಕ್ತೇಶ್ವರರು ಇವರೆಲ್ಲರೂ ಕೂಡ ಸ್ಮರಿಸ್ತಾ ನಮಸ್ಕಾರವನ್ನು ಮಾಡ್ತಾ ನಾವು ಈ ವನದುರ್ಗೆಯ ದಿವ್ಯ ಕ್ಷೇತ್ರದಲ್ಲಿ ನಮ್ಮ ಜೀವನದ ಅತಿ ಮುಖ್ಯವಾದ ಕೆಲವೊಂದಷ್ಟು ವಿಷಯಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋ ಅನ್ನೋಕ್ಕಿಂತ ಚರ್ಚೆ ಮಾಡೋಣ. ಯಾಕೆಂದರೆ ನಿಮಗೂ ಕೂಡ ಇದರಲ್ಲಿ ಬಹಳಷ್ಟು ಗೊತ್ತಿದೆ, ನನಗೂ ಕೂಡ ಗೊತ್ತಿದೆ. ಸೊ ಚರ್ಚೆಯನ್ನು ನಾವು ಮಾಡೋಣ. ಸೊ ಎಲ್ಲರೂ ಹುಷಾರಾಗಿ ಸಂತೋಷವಾಗಿದ್ದಿರ್ತಾನೆ. ಓಕೆ, ಈಗ ಬೆಳಿಗ್ಗೆಯಿಂದ ನೀವು ಇಲ್ಲಿ ಕೆಲಸ ಮಾಡಿದಿರಿ, ಏನೇನೇನೋ ಮಾತಾಡಿದಿರಿ, ಮಂತ್ರಗಳನ್ನ ಕೇಳಿದಿರಿ, ಮಂತ್ರವನ್ನು ಹೇಳಿದಿರಿ, ಭಜನೆಯನ್ನು ಶ್ಲೋಕವನ್ನೆಲ್ಲ ಹೇಳಿದಿರಿ. ಮನಸ್ಸು ಏನಾಗಿದೆ ಕೇಳಿದ್ರೆ ಚಂಚಲತೆಗೆ ಒಳಪಟ್ಟಿದೆ. ಈಗ ಅವಾಗ ನಾನು ಹೇಳೋ ಮಾತು ಏನಾಗ್ತದೆ ಕೇಳಿದ್ರೆ ತಲೆ ಮೇಲಿಂದ ಹೋಗುವಂಥದ್ದೇ ಜಾಸ್ತಿ ಆಗ್ಬಿಡ್ತದೆ. ಅದಕ್ಕೆ ಸಣ್ಣದು ಒಂದೆರಡು ಉಸಿರಾಟದ ಪ್ರಕ್ರಿಯೆಯನ್ನು ಮಾಡ್ಕೊಳ್ಳೋಣ. ಅವಾಗ ಮನಸ್ಸು ಏನಾಗ್ತದೆ ಕೇಳಿದ್ರೆ ಒಂದು ಕಡೆ ನಿಲ್ತದೆ. ಒಂದು 15-20 ನಿಮಿಷ ಅಷ್ಟೇ ನಾವೆಲ್ಲ ಚಿಂತೆಯನ್ನು ಬಿಟ್ಟು, ಈಗ ಮನೆಗೆ ಹೋಗಿ ಹಾಲು ಕರೀದಿರ್ಬೋದು, ಅಡಿಕೆ ಒಣಗಿ ತೆಗೆದಿರ್ಬೋದು, ಅಥವಾ ಮಕ್ಕಳನ್ನ ಶಾಲೆಯಿಂದ ಮನೆ ಕರ್ಕೊಂಬರ್ಬೇಕು ಅಂತ ಟೆನ್ಷನ್ ಇರ್ಬೋದು, ಅಥವಾ ನಾಳೆದು, ಅಥವಾ ಈಗ ಆಲ್ರೆಡಿ ಇಲ್ಲಿ ಪಾತ್ರೆ ಎಲ್ಲ ತೊಳಿಬೇಕು ಅದೇನೋ ಟೆನ್ಷನ್, ಎಲ್ಲ ಟೆನ್ಷನನ್ನು ಬಿಟ್ಟು ಒಂದು 15-20 ನಿಮಿಷ ನಿಮಗಾಗಿ, ನನಗಾಗಿ ಎಲ್ಲ ಬೇರೆ ಯಾರಿಗೂ ಅಲ್ಲ, ನಿಮಗಾಗಿ ನೀವು ಕೊಡಿ. ನಾನು ಹೇಳೋದನ್ನು ಕೇಳ್ಕೊಳ್ಳಿ, ಅದನ್ನು ಅನುಷ್ಠಾನಕ್ಕೆ ತರೋಣ. ಅದಕ್ಕೆ ಒಂದು 2 ಉಸಿರಾಟದ ಪ್ರಕ್ರಿಯೆಯನ್ನು ಮಾಡೋಣ. ಕುಳಿತಲ್ಲೇ ಮಾಡುವಂಥದ್ದು. ನಾನು ಫಸ್ಟ್ ತೋರಿಸ್ತೇನೆ, ನಂತರ ನೀವು ಮಾಡಬೇಕು. ಫಸ್ಟಿಗೆ ಏನಂದರೆ ಸೀದಾ ಮೂಗಿನಲ್ಲಿ ಫುಲ್ ಉಸಿರನ್ನು ತುಂಬಿಕೊಳ್ಳೋದು. ನಂತರ ನೀವು ಎಳನೀರು ಕುಡಿಬೇಕಾದ್ರೆ ಸ್ಟ್ರಾ ಬಾಯಲ್ಲಿ ಇಟ್ಕೊಳ್ತೀರಲ್ಲ, ಎಳ್ನೀರು ಕುಡಿಬೇಕಾದ್ರೆ ಸ್ಟ್ರಾ ಬಾಯಲ್ಲಿ ಇಟ್ಕೊಳ್ತೀರಲ್ಲ, ಹಾಗೆ ಹೀಗೆ ಫುಲ್ ಉಸಿರನ್ನ ಒಳಗೆ ಎಳ್ಕೊಂಡು ಅಂತೇಳಿ ನಿಧಾನವಾಗಿ ಪೂರ್ತಿ ಹೊರಗೆ ಹಾಕಬೇಕು. ಕಣ್ಣು ಮುಚ್ಕೊಂಡು 5 ಬಾರಿ. ನಾನು ಹೇಳ್ತೇನೆ, ಒಂದಾಗಿದ್ದು ಹೇಳ್ತೇನೆ. ಸೊ ಇದು ಒಂದು. ಇನ್ನೊಂದಂದರೆ ಇದು ಸ್ಟ್ರಾ ಬ್ರೀದಿಂಗ್ ಅಂತ ಹೇಳ್ತಾರೆ ಇದಕ್ಕೆ. ಇನ್ನೊಂದು ಅಂತ ಹೇಳಿದ್ರೆ ರಿಲ್ಯಾಕ್ಸ್ ಬ್ರೀದಿಂಗ್ ಅಂದರೆ ಪೂರ್ತಿ ಮೂಗಿನಲ್ಲಿ ಉಸಿರನ್ನ ಒಳಗೆ ಎಳ್ಕೊಳ್ಳುವಂಥದ್ದು. ನಂತರ ಫುಲ್ ಸುಸ್ತಾದಾಗ, ಕೆಲಸ ಮಾಡಿ ಎಲ್ಲ ಓಡೋದಾಗ ಶ್ವಾಸ ಬಿಡ್ತೀವಲ್ಲ, ಹಾಗೆ ಇದು 5 ಬಾರಿ. ಇದು ಎರಡನ್ನು ಕಣ್ಣು ಮುಚ್ಚಿಕೊಂಡು ನಾವು ಮಾಡ್ಕೊಳ್ಳೋಣ. ನಂತರ ಚರ್ಚೆಯನ್ನು ಮಾಡೋಣ ಆರೋಗ್ಯದ ಬಗ್ಗೆ, ಶಾರೀರಿಕ ಮತ್ತು ಮಾನಸಿಕ ಎರಡೂ ಆರೋಗ್ಯದ ಬಗ್ಗೆ ನಾವು ಕೆಲವೊಂದು ವಿಷಯಗಳನ್ನು ತಿಳ್ಕೊಳ್ಳೋಣ. ನನಗೆ ಗೊತ್ತಿದ್ದಂಥ ನಿಮಗೆ ಹೇಳ್ತೇನೆ, ನಿಮಗೆ ಗೊತ್ತಿದ್ದರೆ ಹೇಳ್ತೀನಿ, ನಾನು ಅದನ್ನು ತಿಳ್ಕೊಳ್ತೇನೆ. ಹಾಗಾದರೆ ಕಣ್ಣು ಮುಚ್ಕೊಂಡು ನಾನು 1, 2, 3 ಕೌಂಟ್ ಮಾಡ್ತೇನೆ. 1, 2, 3, 4, 5. ಸೊ ನೆಕ್ಸ್ಟ್ ರಿಲ್ಯಾಕ್ಸ್ ಬ್ರೀದಿಂಗ್ ಅಂತ ಹೇಳ್ತೇನೆ, ಅದು 1, 2, 3, 4, 5. ಅದಾದ ನಂತರ ಕಣ್ಣು ತೆರಿಬೋದು. ಅಡ್ಡಿಲ್ವಾ? ಓಕೆನಾ? ಎಲ್ರಿಗೂ ಓಕೆನಾ? ಹಾಂ, ಓಕೆ. ಹಾಗಾದರೆ ನಿಮ್ಮ ಇಷ್ಟ ದೇವರ ನೆನೀತಾ ಕಣ್ಣು ಮುಚ್ಕೊಳ್ಳಿ. ಕಣ್ಣನ್ನು ಮುಚ್ಕೊಂಡ್ಬಿಡಿ. ನಾನು ಹೇಳೋವರೆಗೆ ಕಣ್ಣು ಬಿಡಬೇಡಿ ದಯವಿಟ್ಟು. ಹಾಂ, ಈಗ ಪೂರ್ತಿ ಉಸಿರನ್ನ ಒಳಗೆ ಎತ್ಕೊಂಡು ಸ್ಟ್ರಾ ಟೈಪಲ್ಲಿ ಬಾಯಲ್ಲಿ ಸಣ್ಣ ಹೋಲನ್ನು ಮಾಡಿ ನಿಧಾನವಾಗಿ ಅದನ್ನು ಪೂರ್ತಿ ಹೊರಗೆ ಹಾಕಿ. ಒಂದನೇದು. 2 ಮತ್ತೊಂದು. ಉಸಿರನ್ನು ಪೂರ್ತಿ ಒಳಗೆ ಎಳ್ಕೊಳ್ಳಿ. ನಂತರ ನಿಧಾನವಾಗಿ ಸ್ಟ್ರಾ ರೀತಿಯಲ್ಲಿ ಮಾಡಿ ಅದನ್ನು ಹೊರಗೆ ಹಾಕಿ. ಪೂರ್ತಿ ಉಸಿರನ್ನ ಒಳಗೆ ಎಳ್ಕೊಳ್ಳಿ, ಅದನ್ನು ಹೊರಗೆ ಹಾಕಿ. 4ನೇದು. ನಾಲಿಗೆ ಹೊರಗೆ ಚಾಚಬೇಕು ಅಂತಿಲ್ಲ, ಬಾಯಲ್ಲಿ ಹೋಲ್ ಮಾಡಿ ಹೊರಗೆ ಬಿಟ್ಟರೆ ಆಯ್ತು. 5ನೇ ಬಾರಿ ಉಸಿರು ಒಳಗೆ ಎಳ್ಕೊಳ್ಳಿ, ಹಾಗೆ ನಿಧಾನವಾಗಿ ಹೊರಗೆ ಹಾಕಿ. ನಂತರ ಸ್ಟ್ರಾ ಬ್ರೀದಿಂಗ್ ಆಯಿತು. ರಿಲ್ಯಾಕ್ಸ್ ಬ್ರೀದಿಂಗ್. ಪೂರ್ತಿ ಉಸಿರನ್ನ ಒಳಗೆ ಎಳ್ಕೊಂಡು 2ನೇ ಬಾರಿ ಬಾಯಿಂದ ಉಸಿರನ್ನ ಹೊರಗೆ ಹಾಕುವಂಥದ್ದು. ಪೂರ್ತಿ ಒಳಗೆ ಎಳ್ಕೊಳ್ಳಿ. 3ನೇ ಬಾರಿ. 4ನೇ ಬಾರಿ.
5ನೇ ಹಾಗೂ ಕಡೆ ಬಾರಿ ನಿಧಾನಕ್ಕೆ ಕಣ್ಣನ್ನು ತೆರಿಬಹುದು. ಮನಸ್ಸಿಗ ರಿಲ್ಯಾಕ್ಸ್ ಆಯ್ತು. ಈಗ ನಾವು ಈ ಮನುಷ್ಯ ಜನ್ಮದಲ್ಲಿ ಯಾಕೆ ಬಂದಿದ್ದೇವೆ ಅನ್ನೋ ವಿಷಯನ ಡೈರೆಕ್ಟ್ ಆಗಿ ತಗೊಂಡ್ಬಿಡೋಣ. ಸಣ್ಣ ಪುಟ್ಟ ವಿಷಯಗಳು ಮಾತಾಡೋಕೆ ಅವರು ಸಂಘಟಕರಿಗೆ ಸಮಯದ ಅಭಾವ ಇದೆ. ಅರ್ಧ ಗಂಟೆ ಕೊಟ್ಟಿದ್ದಾರೆ ಅವರು. ನಾನು ಮಾತಾಡ್ತಾ ಹೋದ್ರೆ ಅರ್ಧ ಗಂಟೆ ಅಲ್ಲ, ಅರ್ಧ ದಿವಸನೂ ಮಾತಾಡ್ಬೋದು. ಸೊ ನಾವು ಮನುಷ್ಯ ಜನ್ಮವನ್ನು ಯಾಕೆ ತಗೊಂಡಿದ್ದೇವೆ ಅಂತ ಹೇಳಿದ್ರೆ, ಯಾರಿಗಾದ್ರೂ ಗೊತ್ತಾ? ನಮ್ಮ ಹಿರಿಯರು ಸಂತೋಷದಿಂದ ಇರಲಿಕ್ಕೆ ಅಂತಾನೆ ನಮ್ಮ ದೇವರು ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿರೋದು. ನಮ್ಮ ಆತ್ಮ ಮನುಷ್ಯ ಜನ್ಮವನ್ನು ಹೊಂದಿದ್ದು. ಈಗ ನಾಯಿನೋ ಬೆಕ್ಕೋ ಬೇಡ, ಗೋಮಾತೆಯನ್ನು ತಗೋಣ. ಗೋಮಾತೆಯನ್ನು ನಾವು ಪೂಜಿಸ್ತೇವೆ, ಗೋಗ್ರಾಸವನ್ನು ಕೊಡ್ತೇವೆ, ಪೂಜೆ ಮಾಡ್ತೇವೆ, ಏನೇನೇನೋ ಮಾಡ್ತೇವೆ. ಆದರೆ ಏನು ಮಾಡಿರ್ತೇವೆ? ಕುತ್ತಿಗೆ ಒಂದು ಹಗ್ಗ ಹಾಕಿ ಗೂಟ ಕಟ್ಟಿರ್ತೇವೆ. ಅರಮನೆ ಅಂತ ಜೈಲು ಕಟ್ಟಿದ್ದಾರೆ ಅಂತ ಹೇಳಿದ್ರೆ ಆ ಜೈಲಿಗೆ ಯಾರು ಹೋಗ್ಲಿಕ್ಕೆ ಇಷ್ಟಪಡ್ತೀರ ಮತ್ತೆ? ಹಾಗೆ ಎಲ್ಲ ಪ್ರಾಣಿಗಳು ಕೂಡ ಅಧೋಮುಖ ಪ್ರಾಣವನ್ನು ಹೊಂದಿದ್ದಾರೆ. ಯಾರಿಗೂ ಬೆನ್ನುಹುರಿ ನೇರವಾಗಿಲ್ಲ, ಎಲ್ಲ ಫ್ಲಾಟ್ ಆಗಿರುವಂಥದ್ದು ಅಥವಾ ಅಧೋಮುಖವಾಗಿರುವಂಥದ್ದು. ಮನುಷ್ಯನಿಗೆ ಮಾತ್ರ ಬೆನ್ನುಹುರಿ ಆಗಿದೆ, ಇದೆ ಪ್ರಾಣ ಮೇಲೆ ಸಂಚಾರ ಆಗಲಿಕ್ಕೆ ಇದು ಒಂದೇ ಜನ್ಮ ನಮಗೆ ಇರುವಂಥದ್ದು. ಮನುಷ್ಯ ಜನ್ಮ ಅತ್ಯಂತ ಮಹತ್ವದ ಜನ್ಮ ಅಂತ ಹೇಳಿದ್ದಾರೆ ಹಿರಿಯರು. 84 ಲಕ್ಷ ಯೋನಿಗಳನ್ನು ದಾಟಿ ಬಂದಂಥ ಜನ್ಮ ದಾಸರು ಹೇಳಿದ್ದಾರೆ. ಅಂತ ಹೇಳಲ್ಲ, ಈಗ ವಿಜ್ಞಾನ ಕೂಡ ಅದನ್ನು ಒಪ್ಕೊಂಡ್ಬಿಟ್ಟಿದೆ. ಮನುಷ್ಯನ ಡಿಎನ್ಎ ನಮ್ಮ ಒಳಗಿರುವಂತಹ ಒಂದು ಅಂಶ, ಅತ್ಯಂತ ಮೂಲವಾದ ಅಂಶ. ಆ ಅಂಶದಿಂದ ಪ್ರಪಂಚದಲ್ಲಿರುವ ಯಾವುದೇ ಪ್ರಾಣಿಯನ್ನು ನಾವು ವೈಜ್ಞಾನಿಕವಾಗಿ ಹುಟ್ಟುಹಾಕ್ಬೋದು. ಪ್ರಣಾಳ ಶಿಶು ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ಯಾವುದೇ ಪ್ರಾಣಿಯನ್ನು ಹುಟ್ಟಾಕ್ಬೋದು. ಆದರೆ ಯಾವುದೇ ಪ್ರಾಣಿ DNA ಇಂದ ಮನುಷ್ಯನನ್ನು ಸೃಷ್ಟಿ ಮಾಡೋಕ್ಕಾಗೋದಿಲ್ಲ. ಸಾಕಲ್ಲ ಪುರಾವೆ? 84 ಲಕ್ಷ ಜೀವರಾಶಿಯನ್ನು ದಾಟಿಕೊಂಡಿದ್ದು ನಾವು ಹೌದು ಅಂತ ಆಯ್ತಲ್ಲ. ಸೊ ಇಂತಹ ಒಂದು ಜನ್ಮವನ್ನು ನಾವು ಪಡೆದ ಮೇಲೆ, ಸಂತೋಷವಾಗಿರ್ಲಿಕ್ಕೆ ಅಂತ ಜನ್ಮವನ್ನು ಪಡೆದ ಮೇಲೆ ನೀವೆಲ್ಲ ಸಂತೋಷವಾಗಿದ್ದೀರಾ? ಏನೇನೋ ಟೆನ್ಷನ್ನು, ಸಂಬಂಧಗಳು, ಏನೇನೋ ಮಾತುಗಳು, ಬೇಜಾರು, ದುಃಖ, ಎಲ್ಲ ರೀತಿ ಹಗ್ಗವನ್ನು ಸುತ್ತ ಮಾಡಿ ಒಂದು ಗೂಟಕ್ಕೆ ಹೋಗಿ ನಾವು ಕಟ್ಟಿಟ್ಕೊಂಡಿದ್ದೇವೆ. ಆಕಳನ್ನು ನಾವು ಕಟ್ತೇವೆ, ನಮ್ಮನ್ನು ನಾವೇ ಕಟ್ಟಿಟ್ಕೊಂಡಿದ್ದೇವೆ. ಬಿಟ್ಟು ಹೋಗಕ್ಕಾಗಲ್ಲ, ಕಟ್ಟಿಕೊಂಡಿದ್ದೇವಲ್ಲ. ಸೊ ಹಾಗಾದ್ರೆ ಬಿಡಿಸ್ಕೊಳ್ಳೋದು ಹೆಂಗೆ? ಅದು ಕಟ್ಟಿಕೊಳ್ಬೇಡಿ ಅಂತ ಹೇಳಿ ನಮಗೆ ಮನುಷ್ಯ ಜನ್ಮವನ್ನು ಕೊಟ್ಟಿದ್ದೀವಿ. ಆತ್ಮ ಮನುಷ್ಯ ಜನ್ಮವನ್ನು ಹೊಂದಿರುವಂಥದ್ದು. ಹಾಗಾದ್ರೆ ನಾವು ಅದನ್ನ ಬಿಟ್ಟು ಸಂತೋಷವಾಗಿರ್ಲಿಕ್ಕೆ ಸಾಧ್ಯನಾ ಅಂತ ಪ್ರಶ್ನೆ ಬರ್ತದೆ. ಸಾಧ್ಯನಾ? ಸಂತೋಷವಾಗಿರ್ಬೋದಾ? 100ಕ್ಕೆ 99, 98 ಅಲ್ಲ, 100ಕ್ಕೆ 100% ನಾವೆಲ್ಲರೂ ಕೂಡ ಸಂತೋಷವಾಗಿರ್ಬೋದು. ನಮ್ಮ ಈ ಆಧುನಿಕ ಜಗತ್ತಿನಲ್ಲಿ ಅತ್ಯಂತ ದೊಡ್ಡ ಶತ್ರು, ಮನುಷ್ಯನ ಅತ್ಯಂತ ದೊಡ್ಡ ಶತ್ರು ಅಂದ್ರೆ ಅಮೆರಿಕಾದ ಯೂನಿವರ್ಸಿಟಿಯವರು ಹೇಳೋದು, ಜೊತೆಗೆ ಎಲ್ಲ ವೈದ್ಯ ಲೋಕ ಹೇಳೋದು ಯಾವುದು ಅಂತ ಹೇಳಿದ್ರೆ, ಯಾವುದೇ ರೋಗ ಅಲ್ಲ. ರೋಗ ಅಂತ ನಾವು ಅಂದ್ಕೊಂಡಿಲ್ಲ ಅಷ್ಟೇ. ಅದು ಯಾವುದು ಅಂತ ಹೇಳಿದ್ರೆ ಒತ್ತಡ, ಟೆನ್ಷನ್. ಎಲ್ರಿಗೂ ಟೆನ್ಷನ್. ಏನೇನು ಟೆನ್ಷನ್? ದೇವ್ರ ಪೂಜೆ ಮಾಡ್ಬೇಕಾದ್ರೆ ಅರ್ಜೆಂಟ್ 5 ನಿಮಿಷಕ್ಕೆ ದೇವ್ರ ಪೂಜೆ ಮುಗಿಸ್ಬೇಕು. 3 ನಿಮಿಷಕ್ಕೆ 300 ಗಾಯತ್ರಿ ಮಾಡೋರು ಇದ್ದಾರೆ. ನಾನು 1 ನಿಮಿಷಕ್ಕೆ 3 ನಿಮಿಷಕ್ಕೆ 1 ಗಾಯತ್ರಿ ಮಾಡ್ತೀನಿ ನಾನು. ಜೊತೆಗೆ ಮಕ್ಕಳನ್ನ ಶಾಲೆ ಕಳಿಸ್ಬೇಕು, ಅರ್ಜೆಂಟ್. ಇಲ್ಲಿ ಪಟ ಹಸಲಿ ಕುಡಿಬೇಕು, ದೋಸೆ ತಿನ್ಬೇಕು, ಇಲ್ಲ ಊಟ ಮಾಡಬೇಕು. ಜಗಿಲಿಕ್ಕೆ ಟೈಮ್ ಇಲ್ಲ, ಓಡ್ತೇವೆ. ಮದುವೆಗೆ ಹೋಗ್ಬೇಕು, ಓಡ್ತೇವೆ. ಬಸ್ ಹಿಡಬೇಕು, ಓಡ್ತೇವೆ. ರಶ್ಶು. ಪ್ರತಿ ಒಂದು ಯಾವುದರಲ್ಲಿ ನಿಮಗೆ ಟೆನ್ಷನ್ ಇಲ್ಲ ಅಂತ ಹೇಳ್ರಿ, ಕೈ ಎತ್ರಿ, ನಾನು ಒಪ್ಕೊಳ್ತೇನೆ. ಪ್ರತಿ ಒಂದರಲ್ಲೂ ಟೆನ್ಷನ್ನು, ಒತ್ತಡ ನಮಗೇನು ಮಾಡ್ತದೆ? ಇದು ನಮ್ಮ ಎನರ್ಜಿಯನ್ನ ಲಾಸ್ ಮಾಡ್ತಾ ಹೋಗ್ತದೆ. ನಮ್ಮ ಎನರ್ಜಿ ಲಾಸ್ ಆಗ್ತಾ ಹೋದಂಗೆ ನಮಗೆ ರೋಗಗಳು ಬರ್ತವೆ. ಯಾವ್ಯಾವ ರೋಗಗಳು ಬರ್ತವೆ ಹಾಗಾದ್ರೆ ಒತ್ತಡದಿಂದ ಅಂತ ಕೇಳಿದ್ರೆ, ಈಗ ನಾವು ಆಧುನಿಕ ಪ್ರಪಂಚ ಏನೇನೇನೇನೇ ಮೈಗ್ರೇನು, ತಲೆನೋವು, ಎಸಿಡಿಟಿ, ಮಲಬದ್ಧತೆ, ಗ್ಯಾಸ್ಟ್ರಿಕ್, ನಿಮ್ಮ ಸೊಂಟದ ನೋವು, ಬೆನ್ನು ನೋವು, ಥೈರಾಯ್ಡ್, ನಿಮ್ಮ BP, ಶುಗರ್, ಅತ್ಯಂತ ದೊಡ್ಡ ಕಾಯಿಲೆ ಅಂತೇಳಿ ಹೇಳಲಿಕ್ಕೂ ಹೆಸರು ಹೆದರಿಕೆ ಆಗ್ತದೆ ನಮಗಂತ ಕಾಯಿಲೆ, ಕ್ಯಾನ್ಸರ್. ಇಂತಿಂತಹ ಕಾಯಿಲೆಗಳೆಲ್ಲವ, ಬಂಜೆತನ, PCOD ಸಮಸ್ಯೆಗಳು, ಪ್ರತಿ ಒಂದು ಕೂಡ ಮೂಲ ಎಲ್ಲಿದೆ? ನಾವೆಲ್ಲ ಇಲ್ಲಿ ಕುತ್ತಿಗೆ ಹಾಕಿ ಗೂಟ ಹೋಗಿ ಇಟ್ಕೊಂಡಿದ್ದೇವಲ್ಲ. ಒತ್ತಡ, ಈ ಟೆನ್ಷನ್ ನಿಂದನೇ ಬರುವಂಥದ್ದು ಅಂತೇಳಿ ನಾನು ಹೇಳ್ತಾ ಇಲ್ಲ.
ನಮ್ಮ ಗುರುಗಳು ಹೇಳಿದ್ದಾರೆ, ಜೊತೆಗೆ ವೈದ್ಯಕೀಯ ಲೋಕ ಕೂಡ ಒಪ್ಕೊಂಡಿದ್ದಾರೆ. ನಮ್ಮ ಪೂರ್ವಜರು ಈಗಾಗಲೇ ಹೇಳಿದ್ದಾರೆ, ಮಂತ್ರಗಳದನ್ನು ಬರೆದಿದ್ದಾರೆ. ಮಂತ್ರಗಳು ಯಾಕೆ ಸೃಷ್ಟಿ ಮಾಡಿದ್ದಾರೆ ಅಂತ ಹೇಳಿದ್ರೆ, ಅದನ್ನು ಶಾಂತವಾಗಿ ಹೇಳಿ ಆ ಮಂತ್ರದ ಎನರ್ಜಿಯನ್ನು ನಾವು ತಗೊಂಡು ಇದನ್ನೆಲ್ಲ ಟೆನ್ಷನ್ ಎಲ್ಲ ಬಿಡ್ಲಿ ಅಂತ ಹೇಳಿ. ಆದ್ರೆ ಈಗಿನವ್ರು ಏನ್ ಮಾಡ್ತಾರೆ ಅಂತ ಕೇಳಿದ್ರೆ, ಬೇಜಾರಿನ ವಿಷಯ, 1 ನಿಮಿಷಕ್ಕೆ 300-400 ಗಾಯತ್ರಿ ಎಲ್ಲ ಮಾಡೋರಿದ್ದಾರೆ. ಉಪಯೋಗ ಆಗೋದಿಲ್ಲ. ಹಾಗಾದ್ರೆ ಈ ಒತ್ತಡ ಯಾಕೆ ಬರ್ತದೆ ಅಂತ ನೋಡ್ಬೇಕಾಯ್ತು. ಕಡಿಮೆ ಮಾಡ್ಕೊಳ್ಳೋಕ್ಕಿಂತ ಮುಂಚೆ ಒತ್ತಡ ಯಾಕೆ ಬರ್ತದೆ ಅಂತ ಗೊತ್ತೇ ಯಾರಿಗಾದ್ರು? ಒತ್ತಡ ಎಲ್ಲಿಂದ ಬರ್ತದೆ? ಒತ್ತಡ ಮತ್ತು ಆಲಸ್ಯತನ ನಮ್ಮ ಈ ಅತ್ಯಂತ ದೊಡ್ಡ ಶತ್ರುಗಳು. ಒತ್ತಡ ಇದ್ದರೆ ಆಲಸ್ಯತನ ಬಂದೇ ಬಿಡ್ತದೆ. ಯಾಕಂದ್ರೆ ಟೆನ್ಷನ್ ಅಲ್ಲಿ ನಾವೇನೊಂದು ಕೆಲಸ ಮಾಡ್ಬೋದು ಅನ್ಕೊಂಡು ಸುಸ್ತಾಗೇ ಬಿಡ್ತು. ಅವಾಗೇನಾಯ್ತು, ಮಲ್ಕೊಳ್ಬೇಕಾಯ್ತು. ಮಲದ ತಕ್ಷಣ ಈ ನಮ್ಮ ಮಾಂಸಖಂಡಗಳಲ್ಲೆಲ್ಲ ಈ ಮಜ್ಜೆ ಅಂದ್ರೆ ನಾವು ತಿನ್ನಂತ ಆಹಾರದ ಒಂದು ಶಕ್ತಿ ಸ್ವರೂಪ ಏನಾಗ್ತದೆ ಕೇಳಿದ್ರೆ, ಮೂಮೆಂಟ್ ಕಡಿಮೆ ಆಗ್ಬಿಡ್ತದೆ. ಅದರಿಂದ ನಮಗೆ ಆಲಸ್ಯತನ ಬರ್ತದೆ. ಹಾಗಾದ್ರೆ ಆಲಸ್ಯತನ ಅಥವಾ ಈ ಒತ್ತಡಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ, ನಿಮ್ಗೆ ಹೇಳಿದ್ರೆ ಆಶ್ಚರ್ಯ ಆಗ್ಬೋದು, ನಮ್ಮ ಕೈಲೇ ಇರುವಂತದ್ದು ಉಸಿರಾಟ. ಏನು ಉಸಿರಾಟ? ನೀವು ಮಾತಾಡಿದ್ರೆ ನಮ್ಗೆ ಸ್ವಲ್ಪ ಇನ್ಸ್ಪಿರೇಷನ್ ಆಗ್ತದೆ ಇನ್ನು ಮಚ್ಚಿಗೆ ಮಾತಾಡೋಕ್ಕೆ. ಈ ಒತ್ತಡಕ್ಕೆ ಮೂಲ ಕಾರಣ ಏನಂತ ಹೇಳಿದ್ರೆ ನಮ್ಮ ಉಸಿರಾಟ. ಈಗಾಗಲೇ ನಾ ಹೇಳ್ದಂಗೆ ಯಾವುದಕ್ಕೂ ಟೈಮ್ ಇಲ್ಲ, ನಮ್ಗೆ ಉಸಿರಾಡ್ಲಿಕ್ಕೂ ಟೈಮ್ ಇಲ್ಲ. ಹೊಟ್ಟೆ ತಿನ್ಲಿಕ್ಕೆ ಟೈಮ್ ಇಲ್ಲ ಬಿಡಿ, ಉಸಿರಾಡ್ಲಿಕ್ಕೂ ಟೈಮ್ ಇಲ್ಲ. 5.5 ಲೀಟರ್ನಷ್ಟು ಆಕ್ಸಿಜನ್ ಅನ್ನು ಹಿಡ್ಕೊಳ್ಳುವಂತ ಕೆಪಾಸಿಟಿ ನಮ್ಮ ಶ್ವಾಸಕೋಶಕ್ಕಿದೆ. ಯಾರು ಕೂಡ 30% ಕೂಡ ಶ್ವಾಸಕೋಶವನ್ನು ತುಂಬೋದಿಲ್ಲ. 30%, ಇನ್ನು 70%, 30% ತುಂಬೋದೇ ಇಲ್ಲ. ಏನೋ ಸ್ವಲ್ಪ ಸಾಧನೆ ಮಾಡಿದ್ರೆ 30% ತುಂಬ್ತಾರೆ. ಇದ್ರೆ 20% ಒಳಗಡೆ ಕಾಮನ್ ಆಗಿ ನಾವೆಲ್ಲ ಉಸಿರಾಡ್ತಿರುವಂತದ್ದು. ಇನ್ನು 80% ಶ್ವಾಸಕೋಶ ಹಂಗೆ ಉಳಿತು. ಹತ್ತಿ ಒಂದು 5 kg ತಗೊಳ್ಬೇಕು, ಎಷ್ಟಾಗ್ತದೆ? ಇಷ್ಟು ಆಗ್ತದೆ. ಹತ್ತಿಕ್ಕಿಂತ ಗಾಳಿ 5.5 ಲೀಟರ್ ಎಷ್ಟು ಆಗ್ಬಹುದು? ಅಷ್ಟು ಶ್ವಾಸವನ್ನ ಹಿಡಿದಿಟ್ಟುಕೊಳ್ಳುವಂತ ಶಕ್ತಿ ನಮ್ಮ ಶ್ವಾಸಕೋಶಕ್ಕಿದೆ. ಆ ಶ್ವಾಸಕೋಶದಲ್ಲಿ ಅಷ್ಟು ಆಮ್ಲಜನಕವನ್ನು ನಾವು ಒಳಗಡೆ ತೆಗೆದುಕೊಂಡ್ರೆ ಅದು ನಮ್ಮ ಮಿದುಳಿಗೆ ಆಮ್ಲಜನಕವನ್ನು ಸಪ್ಲೈ ಮಾಡ್ತದೆ. ಮಿದುಳಿನಲ್ಲಿ ನಮ್ಮ ಇಡೀ ಶರೀರಕ್ಕೆ ಬೇಕಾದಂತ ಎನರ್ಜಿ, ಜೀವಕಣಗಳು, ವಿದ್ಯುತ್ ಅಯಸ್ಕಾಂತೀಯ ತರಂಗಗಳು, ಅದು ಎಲ್ಲ ಅಣುವಿನಲ್ಲಿ ಹರಿಯುವಂಥದ್ದು ಆ ವಿದ್ಯುತ್ ಅಯಸ್ಕಾಂತೀಯ ತರಂಗ. ಅದರಿಂದನೇ ನಾವು ಇವತ್ತು ಜೀವಂತವಾಗಿ ಇರುವಂಥದ್ದು. ಅದು ಹರಿಲಿಕ್ಕೆ ಅವಕಾಶನೇ ಇಲ್ಲ. ಆಕ್ಸಿಜನ್ ಮೂಲಕನೇ ಅದು ಹರಿಯೋದು. ಆಕ್ಸಿಜನ್ ನಾವು ತಗೊಳ್ಳೋದಾದ್ರೆ ಅದು ಹರಿಲಿಕ್ಕೆ ಅವಕಾಶ ಇಲ್ಲ. ಇಲ್ಲಿ ಸ್ವಿಚ್ ಹಾಕಿದ್ರೆ ಅಲ್ಲಿ ಲೈಟ್ ಬರಬೇಕು ಅಂತ ಹೇಳಿದ್ರೆ ವೈರ್ ಇರಬೇಕಾಯ್ತು. ಓಕೆ, ವೈರ್ ಇದೆ. ಕರೆಂಟ್ ಕೂಡ ಅಷ್ಟೇ ಪವರ್ಫುಲ್ ಇರಬೇಕು. ಸಿಂಗಲ್ ಪೀಜ್ ಆದ್ರೆ ಅದು ಉರಿಯೋಲ್ಲ, ಪಕ್ 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 ಆಗ್ತದೆ. ಹೌದಾ? ಮತ್ತೆ ವೈರ್ ಬ್ಲಾಕೇಜ್ ಆದ್ರೆ ಅಂತ ಮುಗೀತು. ಹಾರ್ಟ್ ಅಟ್ಯಾಕ್, ಹಾರ್ಟ್ ಫೇಲು ಇದೆಲ್ಲ ಸಿಕ್ಕಾಬಿಟ್ಟೆ ಆಗ್ಬಿಟ್ಟಿದೆ ಇವತ್ತು. ಕಾರಣ ಏನು ಹೇಳಿದ್ರೆ ಇದೇ ಉಸಿರಾಟನೇ ಸರಿಯಾಗಿ ಮಾಡ್ತಾ ಇಲ್ಲ ನಾವು. ಇನ್ನು ಆಹಾರ ತಿನ್ನೋದು, ಬೇರೆ ಬೇರೆ ರೀತಿಯ ಸಮಸ್ಯೆಗಳಿಂದ ಬಚಾವಾಗೋದು, ಮಂತ್ರಗಳನ್ನ ಭಕ್ತಿಯಿಂದ ಮಾಡುವಂತಹದ್ದು, ಇನ್ನು ಎಲ್ಲೆಲ್ಲೆಲ್ಲೆಲ್ಲ ಬಹಳ ಮುಂದೆ ಉಳಿದೋಯ್ತು ನಮ್ಗಿಂತ ಅಲ್ವಾ? ಹೌದು ಅನಿಸ್ತಾ ಇದೆಯಾ? ಇದು ಯಾವ್ದನ್ನು ನಾನು ಹೇಳ್ತಾ ಇಲ್ಲ, ನಮ್ಮ ಗುರುಗಳು ನಮ್ಗೆ ಹೇಳಿರುವಂತ ಸತ್ಯ ಕೂಡ ಹೌದು. ನಾವು ಅನುಭವ ತಗೊಂಡ ಮೇಲೆ ಅದನ್ನ ಹೇಳಕ್ಕಾಗೋದು. ಗುರುಗಳು ಹೇಳಿದ್ರು ಅಂತ ನಾವು ಇಲ್ಲಿ ಹೇಳಕ್ಕಾಗೋದಿಲ್ಲ, ನಮಗದು ಅನುಭವ ಬರ್ಬೇಕಾಯ್ತಲ್ಲ ಹೇಳ್ಬೇಕಾದ್ರೆ. ಹಾಗಾದ್ರೆ ಉಸಿರಾಟ ಸರಿಯಾಗಿ ಮಾಡಬೇಕು. ಅದು ಹೇಗೆ ಅಂತ ಹೇಳೋದನ್ನ ನಾನು ಆಮೇಲೆ ಹೇಳ್ಕೊಡ್ತೇನೆ. ಅದಕ್ಕೂ ಮುಂಚೆ ಮತ್ತೊಂದೆರಡು ವಿಷಯಗಳನ್ನು ತೆಗೆದುಕೊಳ್ಳೋಣ ನಾವು. ಈಗ ಭೂಮಿ, ಇದು ಚಲನೆ ಇಲ್ಲ, ಇದಕ್ಕೆ ಜಡವಾಗಿರುವಂಥದ್ದು. ಸೊ ಭೂಮಿಗಿಂತ ಸ್ವಲ್ಪ ತೆಳಗಿರುವಂಥದ್ದು, ಚಲನೆ ಇರುವಂಥದ್ದು ಯಾವ್ದು ಕೇಳಿದ್ರೆ ನೀರು. ನೀರಿಗಿಂತ ಇನ್ನೂ ತೆಳ್ಳಗೆ, ಇನ್ನೂ ಸೂಕ್ಷ್ಮವಾಗಿರುವಂತಹದ್ದು ಅಗ್ನಿ, ಬೆಂಕಿ. ಅದು ಊರ್ಧ್ವಮುಖವಾಗಿ ಚಲಿಸ್ತದೆ. ಇನ್ನು ಅದಕ್ಕಿಂತನೂ ಸೂಕ್ಷ್ಮವಾಗಿರುವಂಥದ್ದು ಯಾವ್ದಾದ್ರೆ ಗಾಳಿ. ನಮ್ಮ ಕಣ್ಣಿಗೂ ಕಾಣೋದಿಲ್ಲ, ಅಷ್ಟು ಸೂಕ್ಷ್ಮ, ಅತ್ಯಂತ ಹೆಚ್ಚು ವ್ಯಾಪ್ತಿ ಪ್ರದೇಶನೂ ಅದು ಹೊಂದಿದೆ. ಈ ಗಾಳಿನ ಎಷ್ಟು ಚಂಚಲತೆಯಾಗಿದೆ. ಗಾಳಿ ಒಂದ್ ಕಡೆ 1 ಸೆಕೆಂಡ್ ಅಲ್ಲ, 1 ಫ್ರಾಕ್ಷನ್ ಆಫ್ ಸೆಕೆಂಡ್ ಕೂಡ ಒಂದ್ ಕಡೆ ನಿಲ್ಲೋದಿಲ್ಲ, ಅದು ಓಡಾಡ್ತಾನೆ ಇರ್ತದೆ. ಅದರ ಮುಂದಿನ ಹಂತ ಯಾವುದು ಅಂತ ಕೇಳಿದ್ರೆ ಅದೇ ಮನಸ್ಸು. ಈ ಗಾಳಿಗಿಂತನೂ ಸೂಕ್ಷ್ಮವಾಗಿದ್ದಂತೂ ಗಾಳಿ ಅನುಭವವನ್ನು ಪಡಿಬಹುದು. ಮನಸ್ಸಿನ ಅನುಭವ ಪಡಿಬೇಕಾದ್ರೆ ನಾವು ಪ್ರಯತ್ನವನ್ನು ಮಾಡಬಹುದು. ಅಷ್ಟು ಸೂಕ್ಷ್ಮವಾಗಿರುವಂತದ್ದು ಎಷ್ಟು ಚಂಚಲವಾಗಿರ್ಬೋದು, ಎಷ್ಟು ಚಂಚಲತೆ ಇರ್ಬೋದು. ಅದಕ್ಕೆ ಮನೋವೇಗ ಅಂತ ಹೇಳಿದ್ರು. ಈ ಕ್ಷಣದಲ್ಲಿ ಚಂದ್ರಲೋಕ ಅಂತ ಹೇಳಿ ಅನ್ಸ್ಕೊಂಡ್ರೆ ಚಂದ್ರಲೋಕ ಹೋಗಿರ್ತಾನೆ. ಎಷ್ಟು ಸ್ಪೀಡ್ ಆಯ್ತು! ಬೆಳಕಿನ ವೇಗ 3,08,000 ಕಿಲೋಮೀಟರ್. ಅದಕ್ಕಿಂತನೂ ಮನೋವೇಗ ಎಷ್ಟು ಪಟ್ಟು ಹೆಚ್ಚಾಯ್ತು. ಅಂತಹ ಮನಸ್ಸನ್ನ ನಾವು ನಿಯಂತ್ರಣದಲ್ಲ ತರಬೇಕು ಅಂತ ಹೇಳಿದ್ರೆ ಅದಕ್ಕೆ ಕೆಲವೊಂದಷ್ಟು ದಾರಿಗಳಿದ್ದಾವೆ. ಈ ಮನಸ್ಸಿನಲ್ಲೇ ಇರುವುದಲ್ಲ ಒತ್ತಡ ಇರುವುದು ಮನಸ್ಸಿನಲ್ಲಿ ತಾನೆ.
ಮನಸ್ಸೇ ಇಲ್ಲ ಅಂತ ಹೇಳಿದ್ರೆ ಒತ್ತಡ ಇದೆ ನಿಮ್ಗೆ? ಇಲ್ಲಿಗೆ ಸಾಧ್ಯ ಇಲ್ಲ. ಮನಸ್ಸಿದೆ ಅಲ್ಲ ಎಲ್ರಿಗೂ ಮನಸ್ಸಿದೆ. ಶರೀರ ಅಂತಿದೆ, ಮನಸ್ಸಿದೆ. ಈ ಶರೀರ ಮತ್ತು ಮನಸ್ಸಿನ ನಡುವೆ ಸಂಪರ್ಕ ಕೊಂಡಿಯಾಗಿ ಕೆಲಸ ಮಾಡುವಂತದ್ದು ಯಾವುದು ಅಂತ ಕೇಳಿದ್ರೆ ಅದೇ ಈ ಉಸಿರಾಟ, ಪ್ರಾಣಶಕ್ತಿ, ಪ್ರಾಣವಾಯು. ಹಾಗಾದ್ರೆ ನಾವು ಅಡಿಕೆ ಕೊಯ್ಬೇಕು ಅಂದ್ರೆ ಏನ್ ಮಾಡ್ಬೇಕಾಯ್ತು? ಕೊನೆಗೊಂಡು ತರಬೇಕಾಯ್ತು, ಇಲ್ಲಾಂದ್ರೆ ದೊಡ್ಡ ತಗೊಳ್ಬೇಕಾಯ್ತು ಈಗಿನ ಕಾಲದಲ್ಲಿ. ಸೊ ಹಾಗೆ ಮನಸ್ಸನ್ನ ಹಿಡಿಬೇಕು ಅಂತ ಹೇಳಿದ್ರೆ ಏನ್ ಮಾಡ್ಬೇಕಾಯ್ತು? ಉಸಿರಾಟದ ಮೂಲಕ ಹಿಡಿಬೇಕಾಯ್ತು. ಅದೇ ಹಗ್ಗ, ಅದೇ ನಮಗೆ ದೋಟಿ. ಈಗ ಮತ್ತೆ ಬೇರೆ ಯಾವುದೇ ದಾರಿ ಇಲ್ಲ. ಉಸಿರಾಟವನ್ನ ಸರಿಯಾಗಿ ಮಾಡಬೇಕು, ಜೊತೆಗೆ ನಮ್ಮ ಮನಸ್ಸು ಖುಷಿ ಆಗಿರ್ಬೇಕು ಅಂತ ಅದಕ್ಕೆ ತಕ್ಕಂಗೆ ನಾವು ಧ್ಯಾನವನ್ನ ಮಾಡಬೇಕಾಗ್ತದೆ. ಎಷ್ಟೆಷ್ಟು ನಾವು ಧ್ಯಾನವನ್ನ ಮಾಡ್ತೇವೆ, ಧ್ಯಾನವನ್ನ ಮಾಡಿದ ಹಾಗೆ ಮನಸ್ಸು ಶಾಂತ ಆಗ್ತಾ ಹೋಗ್ತದೆ. ಹೆಚ್ಚೆಚ್ಚು ಧ್ಯಾನವನ್ನ ಮಾಡಬೇಕಾಗ್ತದೆ. ಧ್ಯಾನವನ್ನ ಹೆಂಗ್ ಮಾಡೋದು ಅಂತ ಕೇಳಿದ್ರೆ, ಹೋಗಿ ಒಂದ್ ಕಡೆ ಕಣ್ಣು ಮುಚ್ಕೊಂಡು ಕುಳಿತುಕೊಂಡು ಬಿಡೋದು, ಏನು ಮಾಡೋಂಗಿಲ್ಲ. ಹೌದಾ? ಅದಕ್ಕಲ್ಲ, ಅದಕ್ಕೂ ಕೂಡ ಕೆಲವೊಂದು ಪ್ರಕ್ರಿಯೆಗಳು ಇದ್ದಾವೆ. ನಮ್ಮ ಮನಸ್ಸನ್ನ ಸಂತೋಷವಾಗಿ ಇಟ್ಕೊಳ್ಳೋದು ಹೇಗೆ ಅಂತ ಹೇಳೋದಕ್ಕೆ ಕೆಲವೊಂದು ರೀತಿ, ನೀತಿ, ನಿಯಮಗಳನ್ನೆಲ್ಲ ನಮ್ಮ ಪೂರ್ವಜರು, ನಮ್ಮ ಮಹರ್ಷಿಗಳು ಅವರೆಲ್ಲ ನಮಗೆ ಹಾಕೊಟ್ಟು ಹೋಗಿದ್ದಾರೆ. ನಾವು ಏನು ಹೊಸ ಕಂಡುಹಿಡಿಯುವಂಥದ್ದಿಲ್ಲ. ಎಲ್ಲ ನಮ್ಮಿಂದ ದೋಚ್ಕೊಂಡು ಹೋಗಿ ಅಮೆರಿಕಾನೋ, ಮೇನ್ಲಿ ಚೈನಾ ನಮಗೆಲ್ಲ ಯೋಗಕ್ಕೆ ಸಂಬಂಧಪಟ್ಟಂತ ಅಕ್ಯುಪ್ರೆಷರ್ಸ್ ಮಷಿನರೀಸ್ ಇರ್ಬೋದು, ಎಸೆಸರೀಸ್ ಇರ್ಬೋದು, ಎಲ್ಲವನ್ನ ಬುಕ್ಸ್ ಇರ್ಬೋದು, ಎಲ್ಲವೂ ಕೂಡ ಪ್ರಿಂಟ್ ಆಗುವಂತಹದ್ದು, ಎಸೆಸರೀಸ್ ಬರುವಂತಹದ್ದು, ರೆಡಿ ಆಗುವಂತಹದ್ದು ಎಲ್ಲಿ ಅಂತ ಕೇಳಿದ್ರೆ ನಮ್ಮ ದೇಶದ್ದು ಚೈನಾದಿಂದ ನಮಗೆ ಬರ್ತದೆ. ಇವನ್ ನೀವು ಆನ್ಲೈನ್ ಹೊಡೆದು ನೋಡಿ, ಅಕ್ಯುಪ್ರೆಷರ್ ಎಸೆಸರೀಸ್ ಅಥವಾ ಯೋಗಕ್ಕೆ ಯಾವ್ದು ಸಂಬಂಧ ಎಸೆಸರೀಸ್ ನಿಮ್ಗೆ ಬೇಕು ಅಂತ ಹೇಳಿದ್ರೆ ಫ್ಲಿಪ್ಕಾರ್ಟ್, ಅಮೆಜಾನ್ ಎಲ್ಲ ಮೇಡ್ ಇನ್ ಚೈನಾ. ಈಗ ಇತ್ತೀಚೆಗೆ, ಬಹಳ ಇತ್ತೀಚೆಗೆ ಇಂಡಿಯಾದವರು ಕೂಡ ತಯಾರು ಮಾಡ್ತಾ ಇದ್ದಾರೆ. ಅಂದ್ರೆ ಅವ್ರು ಹೇಳಿದ್ರೆ ನಮಗೆ ನಿಜ. ಈ ಒತ್ತಡ ಆಧುನಿಕ ಜಗತ್ತಿನ ಅತ್ಯಂತ ದೊಡ್ಡ ಶತ್ರು ಅಂತ ಹೇಳಿ ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿ ಹೇಳಿದ ಮೇಲೆ ನಮಗೆ ನಂಬಿಕೆ ಬಂತು. ಆದ್ರೆ ಯಾವುದೋ ಕಾಲದಲ್ಲಿ ನಮ್ಮ ಋಷಿ ಮುನಿಗಳು ಅದನ್ನು ಹೇಳಿದ್ದಾರೆ ಮಂತ್ರದ ಮುಖಾಂತರ. ಒತ್ತಡವನ್ನು ನಿವಾರಣೆ ಮಾಡ್ಕೊಳ್ಳೋದು ಹೇಗೆ ಅಂತ ಕಲಿಸಿದ್ದಾರೆ. ಮಂತ್ರದಲ್ಲಿದೆ, ಇಲ್ಲಿ ವೈದಿಕರಿದ್ದಾರೆ, ಅವ್ರಿಗೆ ಗೊತ್ತಿರ್ತದೆ. ಆದ್ರೆ ನಮಗದನ್ನ ನಂಬ್ಕೊಳ್ಳಿಕ್ತಾ ಇರಲ್ಲ, ನಮಗದನ್ನ ತಿಳಿಸಿ ಹೇಳುವಂತವ್ರಿಲ್ಲ. ತಿಳಿಸಿ ಹೇಳಿದ್ರು ಕೂಡ ಇವರೆಲ್ಲ ಹೇಳ್ತಾ ಇರೋರೆ ನಮ್ಮ ವೈದಿಕರಲ್ವಾ ಎಷ್ಟಂದ್ರು, ಅವ್ರು ಹೇಳ್ತಾ ಇರೋ, ನಮ್ಮ ಪುರೋಹಿತರು ಅವ್ರು ಹೇಳ್ತಾ ಇರ್ತಾರೆ, ನಾವು ಮಾಡ್ತಾ ಇರೋದು ಅಲ್ವಾ. ಹಾಗಾಗಿ ನಾವು ಏನ್ ಮಾಡಿದ್ದೇವೆ ಕೇಳಿದ್ರೆ, ನಮ್ಮೆಲ್ಲ ಸಂಸ್ಕಾರವನ್ನು ಬಿಡ್ತಾ 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 ಬಂದು ಹೊಸ ಜನವಾರ ತೊಟ್ಕೊಳ್ಬೇಕಾದ್ರೆ ಈಗ ಹಳೆ ಜನವಾರ ಇದೆಯಾ ಅಂತ ನೋಡುವಂತ ಪರಿಸ್ಥಿತಿ ಬಂದ್ಬಿಟ್ಟಿದೆ ಇವತ್ತು. ಮದುವೆಲ್ಲ ತಿನ್ನ ಯಾವುದೇ ಕಾರ್ಯಕ್ರಮ ಹೊಸ ಜನವಾರ ಯಜಮಾನಿಗೆ ಹಾಕ್ಬೇಕು ಅಂತ ಹೇಳಿದ್ರೆ ಹಳೆ ಜನವಾರನೇ ಇರುವುದಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ನಾವು ಬಂದ್ಬಿಟ್ಟಿದೆ. ಸಂಸ್ಕಾರವನ್ನು ಬಿಡ್ತಾ ಬಂದೆ. ಆ ಸಂಸ್ಕಾರಗಳನ್ನೆಲ್ಲ ಇಟ್ಕೊಂಡಾಗ ಮಾತ್ರ ನಮ್ಮ ಮನಸ್ಸು ಖುಷಿಯಿಂದ ಇರ್ಲಿಕ್ಕೆ ಸಾಧ್ಯ. ಜೊತೆಗೆ ನಾವು ಉಸಿರಾಟವನ್ನ ರೂಢಿಸ್ಕೊಳ್ಬೇಕು. ಉಸಿರಾಟವನ್ನ ರೂಢಿಸ್ಕೊಂಡಾಗ ಮನಸ್ಸು ತಾನಿಂತಾನೇ ನಮ್ಮ ಕಂಟ್ರೋಲಿಗೆ ಬರ್ತದೆ. ಜೊತೆಗೆ ಧ್ಯಾನವನ್ನು ನಾವು ಮಾಡೋದ್ರ ಮುಖಾಂತರ ಮನಸ್ಸನ್ನ ಕೂಲಾಗಿ ಇಡಬಹುದು. ಯಾಕೆಂದ್ರೆ ಮನಸ್ಸು ಎಷ್ಟು ಚಂಚಲ ಅಂತ ಹೇಳಿದ್ರೆ, ಸೆಕೆಂಡ್ ಫ್ರಾಕ್ಷನ್ ಆಫ್ ಸೆಕೆಂಡಿಗೂ ಅದು ವಿಚಾರ ಮಾಡ್ತಾ ಇರ್ತದೆ. ಏನಾದ್ರು ಒಂದು ಹಿಂದಿಂದ, ಈಗ ನಿಮ್ಗೆ ಒಂದು ತಿಂಗಳ ಹಿಂದೆ ಇದೇ ದಿವಸ, ಇವತ್ತೆಷ್ಟು ತಾರೀಕು, 12 ಫೆಬ್ರವರಿ 12, ಜನವರಿ 12 ಮಧ್ಯಾಹ್ನಕ್ಕೆ ಏನೇನು ಊಟ ಮಾಡಿದೆ ಅಂತ ಯಾರಿಗೂ ನೆನಪಿದೆಯಾ? ಏನು ಊಟ ಮಾಡಿದ್ರಿ ಅಂತ ನೆನಪಿದೆಯಾ? ಅದೇ ಒಂದು 2 ವರ್ಷದ 3 ವರ್ಷದ ಹಿಂದೆ ನಿಮ್ಗೆ ಯಾರು ಬೇಜಾರು ಮಾಡಿದ್ದಿದ್ರೆ, ನಿಮ್ಮ ಸ್ನೇಹಿತರು ಯಾರು ನಿಮ್ಗೆ ಬೈದಿದ್ದಿದ್ರೆ, ಅಥವಾ ನಿಮ್ಮ ಅಪ್ಪ ಅಮ್ಮ ಬೈದಿದ್ದಿದ್ರೆ, ಅಥವಾ ನಿಮ್ಮ ಗಂಡ ಅಥವಾ ಹೆಂಡತಿ ಬೈದಿದ್ದಿದ್ರೆ ನೆನಪಿದೆ ತಾನೆ? 10 ವರ್ಷದಿಂದ ನಿಮ್ಮ ನೆನಪಿದೆ. ಹಾಗಾದ್ರೆ ಅಭಿಂಗ್ ನೆನಪು ಉಳಿತಿದ್ದು ಹೇಗೆ ನೆನಪಿಲ್ಲ? ನೆನಪಿದೆ ಅಲ್ಲ? ಅವಾಗ ಹಿಂದಿಂದ ನೆನೆಸ್ಕೊಂಡು ಕೆಲಸ ಮಾಡ್ತಾ ಪಾತ್ರೆ ತೊಳಿತಾನೋ, ಇಲ್ಲರಲ್ಲಿ ಗದ್ದೆಲೆ ಅಥವಾ ತೋಟದಲ್ಲಿ ಏನೋ ಕೆಲಸ ಮಾಡ್ತಾನೋ, ನಮ್ಮ ಹೆಂಡತಿ ಹಿಂಗೆ ಹೇಳಿದ್ಲು ಅಥವಾ ನಮ್ಮ ದೋಸ್ತ ಹಿಂಗೆ ಹೇಳ್ದ, ಇವತ್ತಲ್ಲ ನಾಳೆ ಅವನಿಗೆ ಬುದ್ಧಿ ಕಲಿಸ್ಬೇಕು ಅಂತ ಹೇಳ್ತಾನೆ ನಾವು ಕೆಲಸ ಮಾಡ್ತಾ ಇರ್ತೇವೆ. ನೆಗೆಟಿವ್ ಏನ್ ಮಾಡ್ತದೆ ಅದು? ಬೇರೆಯವ್ರಿಗೆ ಕೆಟ್ಟದ್ದನ್ನು ಬಯಸಿದ್ರೆ ಅದು ಗೊತ್ತಿಲ್ಲ, ಬೇರೆ ಯಾರು ನಾವ್ಯಾರು ಅಂತ ಅದು ಗೊತ್ತಿಲ್ಲ. ಬೆಂಕಿ, ನಾನು ಹಚ್ಚಿದ ಬೆಂಕಿ ಅಂತ ನನಗೆ ಸುಡದೇ ಇರೋದಿಲ್ಲಲ್ಲ, ನನಗೂ ಸುಡೋದೆ, ಬೇರೆಯವ್ರಿಗೂ ಸುಡುತ್ತದೆ, ಫಸ್ಟ್ ನನಗೆ ಸುಡಬೇಕಾಯ್ತಲ್ಲ. ಅವಾಗ ದುಃಖ, ಹಿಂದಿಂದೆಲ್ಲ ನೆನೆಸ್ಕೊಂಡ್ರೆ ನಮಗೆ ದುಃಖ ಬರ್ತದೆ. ಮನಸ್ಸು ಆಗಿಂದಾಗ ಏನ್ ಮಾಡ್ತದೆ ಕೇಳಿದ್ರೆ, ಒಂದು ಚಂಗ ಹಾರ್ತದೆ, ಮುಂದೆ ಹೋಯ್ತು. ಇನ್ನು 2 ತಿಂಗಳಿಗೆ ನನ್ನ ಮಗನ ಮದುವೆ ಮಾಡಬೇಕು, ಅಥವಾ ಮಗನ ಮುಂಜಿ ಮಾಡಬೇಕು, ಅಥವಾ ನಾನೇ ಒಂದು ಮದುವೆ ಆಗ್ಬೇಕು, ಅಥವಾ ಇನ್ನೇನೋ ನಮ್ಮ ಮಕ್ಕಳನ್ನ ಶಾಲೆಗೆ ಸೇರಿಸ್ಬೇಕು, ಅಥವಾ ಇನ್ನೊಂದು ಎಕರೆ ತೋಟ ಹಾಕ್ಬೇಕು, ಅಥವಾ ಇದೇ ರೀತಿ ಏನೋ ಒಂದು ಕಾರ್ಯಕ್ರಮ ಮಾಡ್ಬೇಕು. 15 ದಿವಸ ಬಂದೋಯ್ತು. ಏನ್ ಮಾಡ್ತದ ಅವ? ಚಿಂತೆ. ಹಿಂದ್ಗಡೆಯಿಂದ ನೆನೆಸ್ಕೊಂಡ್ರೆ ದುಃಖ, ಮುಂದ್ಗಡೆಯಿಂದ ನೆನೆಸ್ಕೊಂಡ್ರೆ ಚಿಂತೆ.
ದುಃಖ ಚಿಂತೆ ಇದೆರಡರ ನಡುವೆ ಮನಸ್ಸು ಹಾರ್ತಾ ಇರ್ತದೆ. ಅದ್ರ ಇದೆರಡರ ನಡುವೆ ಇನ್ನೊಂದು ಉಂಟು, ನಿನ್ನೆ ಮತ್ತು ನಾಳೆಗಡ ನಡುವೆ ಏನಿದೆ ಅಂತ ಕೇಳಿದ್ರೆ ಇವತ್ತಿದೆ. ಇವತ್ತು ಈ ಕ್ಷಣ ವರ್ತಮಾನ ಏನಿದೆಯಲ್ಲ, ಈ ಕ್ಷಣದಲ್ಲಿದ್ದಾಗ ನಾವು ಸಂತೋಷವಾಗಿರ್ಬೋದು. ಹಿಂದಿನ ದಿನ ನಿನ್ನೆ ಕಳೆದು ಹೋಗಿದ್ದ ಕ್ಷಣದ ನೆನಪಿಲ್ಲ, ಮುಂದಿನ ಬಗ್ಗೆ ಚಿಂತೆಗಳಿಲ್ಲ. ಚಿಂತನೆ ಮಾಡಬೇಕು, ಚಿಂತನೆ ಬೇರೆ ಚಿಂತೆ ಬೇರೆ. ಅದು ಎರಡು ಇಲ್ಲದೆ ನಾವು ಈ ಕ್ಷಣದಲ್ಲಿ ಜೀವಿಸ್ಲಿಕ್ಕೆ ಕಲಿತೆ, ವರ್ತಮಾನ ಕ್ಷಣದಲ್ಲಿ ಜೀವಿಸ್ಲಿಕ್ಕೆ ಕಲಿತ್ರೆ ನಾವು ಅತ್ಯಂತ ಸುಖದಲ್ಲಿ ಅತ್ಯಂತ ಸಂತೋಷದಲ್ಲಿ ಇರ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ವರ್ತಮಾನ ಕ್ಷಣದಲ್ಲಿ ಇರಬೇಕು ಅಂತ ಹೇಳಿದ್ರೆ, ಸಂತೋಷದಲ್ಲಿ ಇರಬೇಕು ಅಂತ ಹೇಳಿದ್ರೆ ನೀವು ಧ್ಯಾನವನ್ನ ಅಭ್ಯಾಸ ಮಾಡಬೇಕು. ಪ್ರತಿ ಮಂತ್ರಕ್ಕೂ ಧ್ಯಾನಂ ಅಂತ ಹೇಳಿ ಒಂದು ಶ್ಲೋಕ ಹೇಳಬಿಟ್ರು ಅವರು. ಶಾಂತಾಕಾರ ಮುಜಿ ಸೂರ್ಯನ ಮಂತ್ರ ಶುರು ಆಗೇ ಬಿಡುತ್ತೆ. ಯಾರನ್ನ ಧ್ಯಾನ ಮಾಡಬೇಕು? ಶಾಂತಾಕಾರ ಮುಜುಕ್ಷನ ಮೊದಲು ವಿಷ್ಣು ಧ್ಯಾನವನ್ನು ಮಾಡಬೇಕು. ಕಣ್ಣು ಮುಚ್ಚಿದ ತಕ್ಷಣ ವಿಷ್ಣು ನಮಗೆ ಕಾಣಬೇಕು, ವಿಷ್ಣು ಒಂದು ರೂಪವನ್ನು ನಾವು ಕಲ್ಪಿಸಿಕೊಳ್ಳಬೇಕು, ಒಂದು ಕಾಣಬೇಕು. ಯಾರನ್ನು ಕಣ್ಣು ಮುಚ್ಚಲಿಕ್ಕೆ ಅವಕಾಶ ಇಲ್ಲ, ಮಂತ್ರ ಹೇಳಾಗಿರ್ತದೆ. ಪ್ರತಿಯೊಂದು ಸ್ಟೆಪ್ನಲ್ಲೂ ಧ್ಯಾನವನ್ನ ಹೇಳಿದ್ದಾರೆ ಮಂತ್ರದಲ್ಲಿ. ನಮ್ಮ ಸಂಸ್ಕಾರಗಳಲ್ಲಿ ಸ್ಟೆಪ್ ಬೈ ಸ್ಟೆಪ್. ವೈದಿಕರಿಗೆಲ್ಲ ಗೊತ್ತು, ನಾನು ವೈದಿಕ ಮಾಡವಲ್ಲ, ನನಗೆ ಮಂತ್ರಗಳು ಬರೋದಿಲ್ಲ. ಹಾಗಾಗಿ ನಾವೆಲ್ಲ ಸಂತೋಷವಾಗಿರ್ಬೇಕಾದ್ರೆ ಧ್ಯಾನವನ್ನ ಅಭ್ಯಾಸ ಮಾಡಬೇಕು. ಹಾಗಾದ್ರೆ ಧ್ಯಾನದಲ್ಲಿ ಮನಸ್ಸು ನಿಲ್ಬೇಕಾದ್ರೆ ಏನ್ ಮಾಡಬೇಕು ಅಂದ್ರೆ ನಾವು ಉಸಿರಾಟದ ಮೇಲೆ ನಿಯಂತ್ರಣವನ್ನ ತೆಗೆದುಕೊಳ್ಬೇಕಂತ. ಈ ಉಸಿರಾಟವನ್ನ ನಿಯಂತ್ರಿಸುವುದರಿಂದ ನಮಗೆ ಏನೇನೇನು ರೋಗಗಳ ಹೆಸರೆಲ್ಲ ನಾನು ಹೇಳಿದೆ ಆವಾಗಲೇ, ಪದೇ ಪದೇ ಹೇಳೋದಿಲ್ಲ. ರೋಗಗಳ ಹೆಸರನ್ನ, ನೆಗೆಟಿವ್ ಹೆಸರುಗಳನ್ನ ಹೆಚ್ಚಿಗೆ ಹೇಳಬಾರ್ದು. ಅದೆಲ್ಲವನ್ನು ಕೂಡ ನಿವಾರಣೆ ಮಾಡಿಕೊಂಡು ಶಾರೀರಿಕವಾಗಿ ಆರೋಗ್ಯವನ್ನು ಹೊಂದಿಸ್ಲಿಕ್ಕೆ ಸಾಧ್ಯ. ಧ್ಯಾನವನ್ನ ಮಾಡಿದ್ರೆ ಮಾನಸಿಕವಾಗಿ ಆರೋಗ್ಯವನ್ನು ಹೊಂದಿಸ್ಲಿಕ್ಕೆ ಸಾಧ್ಯ. ಸೊ ಇದೆರಡು ಸೇರಿದಾಗ ಆನಂದಮಯ ಜೀವನ ಆಗ್ತದೆ. ಏನಾಗ್ತದೆ? ಆನಂದಮಯ ಜೀವನವನ್ನು ನಾವು ಹೊಂದಬಹುದು ಅವಾಗ. ಹಾಗಾದ್ರೆ ಉಸಿರಾಟವನ್ನು ಮಾಡೋದು ಹೇಗೆ? ದೀರ್ಘವಾಗಿ ಉಸಿರಾಟವನ್ನು ಮಾಡಬೇಕು. ಫುಲ್ ಉಸಿರನ್ನು ತಗೊಂಡು ಫುಲ್ ಉಸಿರನ್ನ ಬಿಡಬೇಕು. ಆ ಉಸಿರಾಟದ ಕ್ರಿಯೆ ಬಗ್ಗೆ ನಮ್ಮ ಆರ್ಟ್ ಆಫ್ ಲಿವಿಂಗ್ ಸಂಸ್ಥೆಯಿಂದ ಆನಂದೋತ್ಸವ ಶಿಬಿರ ಅಂತ ಆಗ್ತದೆ ನೋಡಿ. ಹೆಸರೇ ಆನಂದೋತ್ಸವ ಅಂತ ಹೇಳಿ. ಅಲ್ಲಿ ಎರಡೂ ಬರ್ತದೆ, ನಿಮಗೆ ಮನಸ್ಸಿಗೆ ಸಂಬಂಧಪಟ್ಟಂಗೆ, ಜೊತೆಗೆ ಶಾರೀರಿಕ ಸಂಬಂಧಪಟ್ಟಂಗೆ, ಪ್ರಾಣಕ್ಕೆ, ನಮ್ಮ ಉಸಿರಾಟಕ್ಕೆ ಸಂಬಂಧಪಟ್ಟಂಗೆ ಎರಡನ್ನೂ ಕೂಡ ಅಲ್ಲಿ ಕಲಿಸ್ತಾರ ಅವರು. ಆ ಕೋರ್ಸ್ ಇವತ್ತು ನಮ್ಮೂರಲ್ಲಿ ನಡೀತಾ ಇದೆ. 19ರಿಂದ ಸ್ಟಾರ್ಟ್ ಆಗುತ್ತೆ. ಇಲ್ಲೂ ಕೂಡ ನೀವೆಲ್ಲ ಸೇರಿದ್ರೆ ಅದನ್ನು ಕಲ್ತ್ಕೊಳ್ಬಹುದು. ಧ್ಯಾನವನ್ನು ಕೂಡ ಹೇಳ್ತಾರೆ. ಇಲ್ಲಿ ನಮ್ಮ ಶೈಲಜಕ್ಕ ಅವರು ಯಾವುದೋ ಒಂದು ಧ್ಯಾನವನ್ನು ಹೇಳಿದ್ದಾರೆ. ಧ್ಯಾನವನ್ನು ಯಾವುದು ಮಾಡಬಹುದು, ಆದ್ರೆ ಈ ಸುದರ್ಶನ ಕ್ರಿಯೆ ಅಂತ ಹೇಳಿ ಒಂದು ಉಸಿರಾಟದ ಕ್ರಿಯೆಯನ್ನ ಕಲಿಸ್ತಾರ ಅವರು. ರವಿಶಂಕರ್ ಗುರೂಜಿ ಅವರು ಆರ್ಟ್ ಆಫ್ ಲಿವಿಂಗ್ ಅದನ್ನು ಕಂಡುಹಿಡಿದಿರುವಂತದ್ದು. ಜಗತ್ತಿನಾದ್ಯಂತ 188 ದೇಶದಲ್ಲಿ ಅವರ ಸಂಸ್ಥೆಗಳು ಕೆಲಸ ಮಾಡ್ತಾ ಇದೆ ಶಾಂತಿಗೋಸ್ಕರ, ಜಗತ್ತಿನ ಶಾಂತಿಗೋಸ್ಕರ. ವಿಶ್ವಗುರು ಆಗಿದ್ದಾರೆ ಅವರು. ಡಿಸೆಂಬರ್ 21 ವಿಶ್ವ ಧ್ಯಾನ ದಿನ ಅಂತ ಹೇಳಿ ಘೋಷಣೆ ಮಾಡಿದ್ದಾರೆ ಈಗ. ಅದಕ್ಕೆ ನಮ್ಮ ರವಿಶಂಕರ್ ಗುರೂಜಿಯವರು ಅದನ್ನ ಮಾಡಿಸಿದ್ದು. ಸುದರ್ಶನ ಕ್ರಿಯೆ ಅಂತ ಹೇಳುವ ಒಂದು ಉಸಿರಾಟದ ಕ್ರಿಯೆಯನ್ನು ಕಲಿಸ್ತಾರೆ. ಹೇಗೆ ಉಸಿರಾಟವನ್ನು ಮಾಡಬೇಕು ಅಂತ ಹೇಳಿ ನೋಡಿ. ನಾವು ಎಲ್ಲಿ ಬಂದ್ಬಿಟ್ವಿ, ಈ ಕಲಿಬೇಕು, ABCD ಕಲಿಬೇಕು ಅನ್ನೋದು ಮಕ್ಕಳಿಗೂ ಹೇಗೆ ಉಸಿರಾಟ ಮಾಡಬೇಕು ಅಂತ ಹೇಳಿ ಕಲಿಸುವಂತಹ ಪರಿಸ್ಥಿತಿ ನಾವು ಬಂದ್ಬಿಟ್ವಿ ಈಗ. ಅಂತಹ ಒಂದು ಅದ್ಭುತವಾದಂತ ಪ್ರಾಣಾಯಾಮದ ಕ್ರಿಯೆ, ಸುದರ್ಶನ ಕ್ರಿಯೆಯನ್ನ ನೀವು ಕಲಿಬಹುದು. ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದ್ರೆ ನೀವು ಇಲ್ಲಿ ಒಂದು 15-20 ಜನ ಸೇರ್ತೀರ ಅಂತ ಹೇಳಿದ್ರೆ, ಬೆಂಗಳೂರಿಂದ ಆರ್ಟ್ ಆಫ್ ಲಿವಿಂಗ್ನ ಟ್ರೈನರ್ ಟೀಚರೇ ಬರ್ತಾರೆ, ಮೆಂಟರ್ಸ್ ಬರ್ತಾರೆ. ಅವರೇ ನಿಮ್ಗೆ ಅದನ್ನು ಕಲಿಸ್ಕೊಟ್ಟು ಹೋಗ್ತಾರೆ. ಜೊತೆಗೆ ಯಾವುದೇ ಒಂದು ಧ್ಯಾನದ ಥಿಯರಿಯನ್ನು ನೀವು ಅಭ್ಯಾಸ ಮಾಡೋದು ಅವರದ್ದು ಇರ್ತದೆ, ಬೇರೆ ಧ್ಯಾನ ಥಿಯರಿ. ಅದನ್ನು ಬೇಕಾದ್ರೆ ಅದನ್ನ ನೀವು ಅಭ್ಯಾಸ ಮಾಡ್ಕೊಳ್ಬೋದು. ಆದರೆ ಪ್ರಾಣಾಯಾಮದಲ್ಲಿ ಸುದರ್ಶನ ಕ್ರಿಯೆ ಅಂತ ಪವರ್ಫುಲ್ ಪ್ರಾಣಾಯಾಮ ನನಗೆ ಗೊತ್ತಿರೋ ಮಟ್ಟಿಗೆ ಇನ್ನೊಂದಿಲ್ಲ. ಇಡೀ ಉಸಿರು ನಮ್ಮ ಮಿದುಳಿನ ವಿದ್ಯುತ್ ಕಾಂತಿ, ಅಯಸ್ಕಾಂತೀಯ ತರಂಗಗಳು ನಮ್ಮ ಶರೀರದ ನರನಾಡಿಗಳೆಲ್ಲ ಹರಿಬೇಕು ಅಂತ ಹೇಳಿದ್ರೆ ಆಕ್ಸಿಜನ್ ನಮ್ಮ ಮಿದುಳಿಗೆ ಅಷ್ಟು ಪವರ್ಫುಲ್ ಆಗಿ ಸಪ್ಲೈ ಆಗಬೇಕು. ಅದು ಸಪ್ಲೈ ಆದಾಗ ಮಾತ್ರ ಅದಕ್ಕೆ ವಾಹಕ ಬೇಕಲ್ಲ ಒಂದು ಹರಿಲಿಕ್ಕೆ. ಮಗು ಹುಟ್ಟಿದ ತಕ್ಷಣ ಫಸ್ಟ್ ಏನ್ ಮಾಡ್ತದೆ? ಅಳ್ತದೆ. ಅಳುಕ್ಕಿಂತ ಮುಂಚೆ ಒಂದು ಕೆಲಸ ಮಾಡ್ತದೆ, ಉಸಿರನ್ನ ಒಳಗೆ ತಗೋದು. ಉಸಿರು ಒಳಗೆ ತಗೊಳ್ಳಿ ಕಾಲ್ ತಲೆ ಮೇಲ್ ಮಾಡಿ ತಲೆ ಕೆಳಗೆ ಮಾಡಿ ಹೊಡಿತಾರೆ. ಯಾಕೆ? ಸಾಧಾರಣ ಹೊಡಿತಾರೆ. ಹಾಗೆ ಯಾಕೆ ಅಂತ ಕೇಳಿದ್ರೆ, ಉಸಿರು ಫಸ್ಟ್ ಎಲ್ಲಿ ಹೋಗ್ಬೇಕು ಅಂದ್ರೆ ಮಿದುಳಿಗೆ ಸಪ್ಲೈ ಆಗ್ಬೇಕು. ಉಸಿರು ಮಿದುಳಿನ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳು ಹೇಳ್ಬೇಕು, ನಾ ಕೈ ಹಿಂಗ್ ಮಾಡ್ಬೇಕು, ಇಲ್ಲಿ ಮಾತಾಡ್ಬೇಕು. ಇದಕ್ಕೆಲ್ಲ ಕಾರಣ ಯಾವುದು? ನೀವು ಕುತ್ಕೊಂಡಿದ್ದೀರಿ ಅನ್ನೋದಕ್ಕೆ ಕಾರಣ ಯಾವುದು? ನಿಮ್ಮ ಮಿದುಳಿನಲ್ಲಿರುವ ವಿದ್ಯುತ್ ಅಯಸ್ಕಾಂತೀಯ ತರಂಗಗಳು. ಸುಮ್ಮನೆ ಕುತ್ಕೊಳ್ರಿ, ಚಂದ್ರಶೇಖರಣ್ಣ ಮಾತಾಡ್ತಿದ್ದಾನೆ ಅಂತ ಅದು ಹೇಳ್ತಾ ಇದೆ ಅಲ್ಲಿ, ಅದಕ್ಕೆ ಕುತ್ಕೊಂಡಿದ್ದೀರಿ. ಬೇಡ ಎದ್ದು ಹೋಗ್ರಿ ಅಂತ ಹೇಳಿ ಎದ್ದು ಹೋಗ್ತದೆ, ಎದ್ದು ಹೋಗ್ತೀರಿ ನೀವು.
ಹೌದಾ? ಆ ವಿದ್ಯುತ್ ಅಯಸ್ಕಾಂತೀಯ ತರಂಗ ಮಿದುಳಿನಿಂದ ಪ್ರತಿಯೊಂದು ಹಾರ್ಟ್ ಬೀಟ್ ಬರಬೇಕು ಅಂತ ಹೇಳಿದ್ರೆ ನಮ್ಮ ಮಿದುಳು, ಆ ಮಿದುಳಿಗೆ ನಾವು ಸರಿಯಾದ ರೀತಿಯ ಉಸಿರನ್ನ ತಲುಪಿಸುವುದನ್ನು ಕಲ್ತ್ಕೊಂಡ್ರೆ ಮುಂದಿಂದೆಲ್ಲ ಸುಸೂತ್ರವಾಗಿ ಆಗ್ತಾ ಹೋಗ್ತದೆ. ನನಗೆ ಸಮಯ ಆಯಿತು ಅಂತ ಅನ್ನಿಸ್ತದೆ. ಮತ್ತು ಬೇರೆ ವಿಷಯನ ತಗೊಂಡ್ರೆ ಮತ್ತು ಸುಮ್ಮನೆ ಇನ್ನೂ ಜಾಸ್ತಿ ಟೈಮೇ ಹೋಗ್ತದೆ. ಇಲ್ಲಿ ಒಂದು 15-20 ನಿಮಿಷ ನಮ್ಮ ಸಂತೋಷಮಯ ಜೀವನದ ಬಗ್ಗೆ ಮಾತಾಡಿದ್ದೀನಿ. ನಿಮ್ಗೆ ಗೊತ್ತಾಗೋ ರೀತಿಯಲ್ಲಿ ನಾನು ಮಾತಾಡಿದ್ದೀನಿ, ನಿಮಗೆ ಅರ್ಥ ಆಗಿದೆ ಅಂತ ನಾನು ಅಂದ್ಕೊಳ್ತೀನಿ. ನಿಮ್ದು ಪ್ರಶ್ನೆ ಇದ್ದರೆ ನನಗೆ ಕೇಳ್ಬೋದು. ಎಲ್ಲ ಸಂಘಟಕರಿಗೆ ನಾನು ಕೃತಜ್ಞತೆಯನ್ನು ಸಲ್ಲಿಸ್ತೇನೆ ಇಲ್ಲಿ ಮಾತಾಡಲಿಕ್ಕೆ ಒಂದು ಅವಕಾಶ ಕೊಟ್ಟಿದ್ದಕ್ಕೆ. ಜೊತೆಗೆ ನಮ್ಮ ಶೈಲಜಕ್ಕ ಮತ್ತು ನಮ್ಮ ಮಹಾಬಲೇಶ್ವರಣ್ಣ ಇವರೇ ನನ್ನನ್ನು ಇಲ್ಲಿ ಕಲಿಸಲಿಕ್ಕೆ ಒಂದು ಕಾರಣರು. ಅವರಿಗೂ ಕೂಡ ನಾನು ಈ ಸಂದರ್ಭದಲ್ಲಿ ಕೃತಜ್ಞತೆಯನ್ನು ಹೇಳ್ತಾ, ನಿಮ್ದು ಏನಾದರೂ ಪ್ರಶ್ನೆ ಇದ್ದರೆ ಈಗ ನಾನು ಹೇಳಿದ ವಿಷಯದಲ್ಲಿ ಯಾವುದೇ ಆರೋಗ್ಯಕ್ಕೆ ಸಂಬಂಧಪಟ್ಟ ಯಾವುದೇ ಪ್ರಶ್ನೆಗೂ ಉತ್ತರ ಕೊಡಬಲ್ಲೆ, ನೀವು ಕೇಳಬಹುದು 1-2 ನಿಮಿಷದಲ್ಲಿ. ಧನ್ಯವಾದಗಳು.